ಗ್ರೇಟ್. ನೋಡಿ ನೋಡಿ ಹೆಂಗೆ ಸ್ಥಿತಿಗತಿಗಳನ್ನು ನೀವು ನೋಡೋವಂಥ ಆ ರೀತಿ ನೋಡಿ ಸರ್, ಆ ದೃಷ್ಟಿ ನೋಡಿ. ಯಾಕಂದರೆ ಸಾಮಾನ್ಯವಾಗಿ ಈ ವಿಭಿನ್ನವಾಗಿ ನಿಲ್ಲುವಂಥ ವ್ಯಕ್ತಿತ್ವಗಳು ಹುಚ್ಚರ ಥರ ಕಂಡುಬಿಡ್ತಾರೆ. ನೀವು ಒಂಥರ ಹುಚ್ಚರೇನೆ, ಅದರಲ್ಲೇ ಡೌಟೇ ಇಲ್ಲ. ಮೂರ್ಖರ ಥರ ಕಂಡುಬಿಡ್ತಾರೆ, ನೀವು ಕೂಡ ಮೂರ್ಖರೇ. ಯಾಕಂದರೆ ಈ ಅದ್ರ ಬಗ್ಗೆ ನೀವು ಒಂದು ಪುಸ್ತಕನ ಬರೆದ್ಬಿಟ್ಟಿರಿ, ಮೂರ್ಖನ ಮಾತುಗಳು ಪುಸ್ತಕ ಬರೆದ್ಬಿಟ್ಟಿರಿ. ನಿಜ ಅದು. ಯಾಕಂದರೆ ಆ ಹುಚ್ಚುತನ ಇರಲಿಲ್ಲ ಅಂತಂದ್ರೆ ನಾನು ಮನುಷ್ಯ ಅಲ್ಲ ನನ್ನ ಪ್ರಕಾರ. ಯಾಕಂದರೆ ಮನುಷ್ಯ ಯಾರ್ಯಾರು ಸಾಧನೆ ಮಾಡಿದ್ದಾನೆ ಆ ಸಾಧಕರೆಲ್ಲರಿಗೂ ಕೂಡ ಒಂದು ಹುಚ್ಚಿದೆ, ಒಂದು ತಿಕ್ಕಲತನ ಇದೆ. ಹಾಗಾದರೆ ಅದೇ ಅವನಿಗೆ ಮೆಟ್ಲು. ಯಾರು ಅನ್ನೋರು ಅನ್ನಲಿ, ಆಡೋರು ಆಡಲಿ, ನಾನು ಮಾತ್ರ ಯಾರಿಗೂ ಕೂಡ ನಾನು ಬಗ್ಗಲ್ಲ ಅನ್ನುವಂಥದ್ದು ಇದೆಯಲ್ಲ. ಆತ್ಮವಚ್ಚಿದವೆಂದು ಜನ್ಮಗಳು ಬಹವೆಂದು ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕುಗ್ಗದೆಯೇ ಜಗ್ಗದೆಯೇ ನುಗ್ಗಿ ನಡೆ ಮುಂದೆ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ನೀವು ನಿಮಗೆ ಯಾರ್ಯಾರು ತೊಂದರೆ ಕೊಟ್ಟರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿರಲ್ಲ, ಅದು ನೋಡಿ, ಅದು ಗ್ರೇಟ್ನೆಸ್. ಈ ಬಿಲ್ ಬಗ್ಗೆ ಏನಂತೀರಿ ತಾವು? ತುಂಬ ಶ್ರೇಷ್ಠವಾದ ಬಿಲ್ಲು. ಅದರ ಬಗ್ಗೆ ಮೊದಲ್ಯಾಕೆ ಮಾಡಲಿಲ್ಲ ಅನ್ನೋ ದುಃಖನೂ ಇಲ್ಲ ನನಗೆ. ಯಾಕಂದರೆ ದೇಹ ಸಮಯ, ದೇಶ ಸಮಯ, ದೇವ ಸಮಯ ಅಂತ 3 ಸಮಯಗಳಿರುತ್ತೆ. ಇರುವೆಯ ದಿನ ನಮ್ಮ ದಿನಕ್ಕೆ ವಿಭಿನ್ನವಾಗಿರುತ್ತೆ, ಇರುವೆಯ ಗಳಿಗೆ ನಮ್ಮ ಗಳಿಗೆಗೆ ವಿರುದ್ಧವಾಗಿರುತ್ತೆ. ಯಾಕಂದರೆ ದೇಶಕ್ಕೆ ಗಮನಕ್ಕೆ ಬರೋದಕ್ಕೆ ಇಮ್ಮಿಡಿಯೇಟ್ಲಿ ಗಮನಕ್ಕೆ ಬಂದಿದ್ದರೂ ಅದನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಒಂದು ನಿಯಮ ಮಾಡಲಿಕ್ಕೆ ಸಮಯ ಹಿಡಿಯುತ್ತೆ. ಹಾಗಾಗಿ ಅವರು ಕರೆಕ್ಟ್ ಸಮಯದಲ್ಲೇ, ತುಂಬ ಸರಿಯಾದ ಸಮಯದಲ್ಲೇ ಮಾಡಿದ್ದಾರೆ. ಆದರೆ ಹೋರಾಟಗಾರನಾಗಿ ನಾನು ಆರಂಭದಿಂದ ಹೋರಾಡಲೇಬೇಕಾಗಿತ್ತು. ಹಾಗಾಗಿ ಅವರು ಸಮಯಕ್ಕೆ ತಗ್ಗಟ್ಟಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಎಂದೂ ಮತ್ತೆ ಮರುಕಳಿಸದ ಹಾಗೆ ಮಾಡಿದ್ದಾರೆ. ಇದನ್ನು ತುಂಬ ಜನ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. PV ನರಸಿಂಹರಾವ್ ಅವರು ಕ್ರೆಡಿಟ್ ಕಾರ್ಡ್ ಭಾರತಕ್ಕೆ ಬಂದಾಗ ಅವರು ಆಸ್ಪದ ಕೊಡಲಿಲ್ಲ. ನಮ್ಮ ಭಾರತೀಯ ಪ್ರಜೆಗಳಿಗೆ ತೊಂದರೆ ಆಗುವಂಥದ್ದು ಕೊಲ್ಯಾಟ್ರಲ್ ಇದ್ದರೆ ಮಾತ್ರ ಕೊಡಿ, ಇಲ್ಲಾಂದರೆ ಕೊಡಬೇಡಿ ಅಂದರು. ಇಲ್ಲ, ನಾವು ಕೊಲ್ಯಾಟ್ರಲ್ ಇಲ್ಲದೆ ಕೊಡ್ತೀವಿ ಅಂದಾಗ ಜವಾಬ್ದಾರಿ ನಿಮ್ಮದು ಅಂದರು ವಿನಃ ನಮ್ಮ ಕೋರ್ಟು, ನಮ್ಮ ಪೊಲೀಸು ನಿಮ್ಗೆ ಯಾರಿಗೂ ಸಹಾಯ ಮಾಡಲ್ಲ, ನಿಮ್ಮ ವಸೂಲಿ ನಿಮ್ಮ ಜವಾಬ್ದಾರಿ, ಕೊಡದಿದ್ರೆ ನಾವು ನಮ್ಮ ಸಿಟಿಸನನ್ನು ಕಾಪಾಡ್ತೀವಿ ಅಂದರು. ಅಂತಹ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳಿದ್ದಾರೆ. ನಮಗೆ ನಿಯಮ ಗೊತ್ತಿಲ್ಲದೆ ಕ್ರೆಡಿಟ್ ಕಾರ್ಡ್ ಜಾಲಕ್ಕೆ ಎಲ್ಲರೂ ಬಿದ್ದು ಒದ್ದಾಡ್ತಾ ಇದ್ದೀವಿ. ಅಂದರೆ ತಾವು ಹೇಳೋ ಪ್ರಕಾರ ಏನಂದರೆ ಎಲ್ಲದಕ್ಕೂ ಕೂಡ ಒಂದು ಕಾಲ ಬರುತ್ತೆ ಅಂತ ಅನ್ಬೋದು ನಾವು. ಸರ್ಕಾರನ ನಾನು ಶ್ಲಾಘಿಸ್ತೀನಿ, ಗೌರವಿಸ್ತೀನಿ, ಶರಣಾಗ್ತೀನಿ, ಅವರ ಪಾದ ತಲದಲ್ಲಿ ಶಿರವಿಟ್ಟು ಗೌರವಿಸ್ತೀನಿ. ಇದರಿಂದ ಅವರು ನಿಯಮ ತರುವುದಕ್ಕೆ ಮುಂಚೆ ಇವನ ಹೋರಾಟದ ನಂತರ ಅನೇಕ ಆಘಾತಗಳನ್ನು ಫೇಸ್ ಮಾಡಿದ್ದಾನೆ. ಮುಂಬೈಯಲ್ಲಿ ಕೂಡ ಇವನ ಮೇಲೆ ಅಟ್ಯಾಕ್ ಆಯಿತು, ಇಲ್ಲಾಯಿತು. ಇಲ್ಲಿ ಆದ ಅಟ್ಯಾಕಿಂದ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದ್ವಿ. ಅದರಿಂದ ಅಷ್ಟು ಸುಂದರವಾದ ಉಪಯೋಗ ಆಗದೇ ಇದ್ದಾಗ ಮುಂಬೈ ಅಟ್ಯಾಕನ್ನು ನಾವು ಯಾರ ಗಮನಕ್ಕೂ ತರಲಿಲ್ಲ. ಅದು ನಮ್ಮ ಜೀವನದ ಒಂದು ಅಂಶ ಅಂತ ತಗೊಂಡ್ವಿ. ಹಾಗಾಗಿ ನಮಗೆ ನಗುನಗುತ್ತಾ ಎಲ್ಲವನ್ನು ಸ್ವೀಕರಿಸಿದ್ವಿ. ಇದರಿಂದ ಅನೇಕ ನಷ್ಟಗಳನ್ನು ಫೇಸ್ ಮಾಡಿದ್ವಿ. ಆ ನಷ್ಟಗಳ ಬಗ್ಗೆ ನಾನು ಮಾತಾಡಲೇಬೇಕು. ಆದರೆ ಅದೆಲ್ಲದರ ಜೊತೆಗೆ ನೋಡಿ, ಈ ಯಾವಾಗ ಬ್ಯಾನ್ ಆಯ್ತಲ್ಲ, ಆಗ್ತಿದ್ದಂಗನೇ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದ ತಕ್ಷಣ ಮೊನ್ನೆ ಒಬ್ಬ ಶಾಸಕನ ಮನೆಯ ಮೇಲೆ ರೇಡ್ ಆಗುತ್ತೆ. ರೇಡ್ ಆದಂಥ ಸಂದರ್ಭದಲ್ಲಿ ವಿಪರೀತ ಪ್ರಮಾಣದಲ್ಲಿ ಹಣ ಸಿಗುತ್ತೆ, ವಿಪರೀತ ಪ್ರಮಾಣದಲ್ಲಿ. ಅದು ಕೂಡ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ನ ಹಣ. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಒಂದು ಅಪನಂಬಿಕೆ ಇದೆ. ಯಾಕಂದರೆ ಈ ರೀತಿ ಮಾಡುವಂಥವ್ರು ಇದಾರಲ್ಲ, ಅವರು 5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ, 1 ಕೋಟಿ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ, ಆ ರೀತಿ ಎಲ್ಲ ಕಾನೂನಿದೆ. ಆದರೆ ಎಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಮತ್ತೆ ನುಸುಳ್ಕೊಂಡು ಬಿಡುತ್ತೋ ಅನ್ನುವಂಥ ಭಯ, ಆತಂಕ ಕೂಡ ನನಗಿದೆ. ಏನಂತೀರಿ ಸರ್? ನುಸುಳದ ಹಾಗೆ ಮಾಡಿದ್ದಾರೆ ನಿಯಮ. ಈ ಹೋರಾಟದ ಸಮಯದಲ್ಲಿ ಎಲ್ಲರೂ ಇದೊಂದು ಸ್ಕಿಲ್ ಗೇಮ್ ಅಂತ ಹೇಳ್ಕೊಂಡು ಜನರನ್ನ ವಂಚಿಸಿದ್ರು, ನನ್ನನ್ನು ಮೂರ್ಖತನ ಮಾಡಿದ್ರು. ಆದರೆ ಇವತ್ತು ಗೇಮ್ ಮತ್ತೆ ಲಕ್ ಗೇಮ್, ಅದೃಷ್ಟದ ಆಟ ಮತ್ತೆ ಈ ಸ್ಕಿಲ್ ಆಟ ಅಂತ ಹೇಳಿ ಅಂತ, ಇದು ಕಿಲ್ ಆಟ. ಇದು ಊರ ಜಾತ್ರೆಗಳಲ್ಲಿ ನಮ್ ಕಾರ್ಡ್ ಆಡಿದ್ರೆ ಹಿಡ್ಕೊಂಡು ಹೋಗೋರು ಮನೆ ಒಳಗೆ ಮಕ್ಕಳು ಕಾರ್ಡ್ ಆಡಿದ್ರು. ಇವಾಗ ಕುಂದಾಪುರ ಆ ಕಡೆ ಚಿಕ್ಕ 8th ಸ್ಟ್ಯಾಂಡರ್ಡ್ ಮಕ್ಕಳು ಅಜ್ಜನ ಅಕೌಂಟಲ್ಲಿ ಆಡಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಇಷ್ಟು ದಿನ ಹಿಡೀತು ನಮ್ಮ ಸರ್ಕಾರಕ್ಕೆ. ಆಂಧ್ರ ಪ್ರದೇಶ ಸರ್ಕಾರ, ಒರಿಸ್ಸಾ ಸರ್ಕಾರ, ಅಸ್ಸಾಮು ಆಗಲೇ ಅರಿತುಕೊಂಡ್ಬಿಡ್ತು, ಬ್ಯಾನ್ ಮಾಡಿದ್ರು. ಬಟ್ ಎಲ್ಲರಿಗೂ ನಿಯಮ, ನೀತಿ, ನೈತಿಕತೆ ಕಲಿಸುವಂತಹ ವಿಲನ್ಸ್ ಅಲ್ಲ, ಹೀರೋಗಳು ಈ ಕಾಯಕಕ್ಕೆ ಇಳಿದಿದ್ದು
ವಿಪರ್ಯಾಸ. ಅಂಥ ಹೀರೋಗಳನ್ನು ನಂಬಿಕೊಂಡು ಬೇರೆಯವರನ್ನ ತುಳಿಯಲು ಪ್ರಯತ್ನ ಪಡೆದ ಬಾಲಂಗೋಚಿಗಳಿಗೆ ಇದೊಂದು ಪಾಠ ಆಯಿತು. ಕಡೆಗೂ ಅನೇಕ ಹೀರೋಗಳು ಜೈಲ್ ಸೇರಿದ್ರು, ಆದರೂ ಕೂಡ ವಿಚಾರಣೆ ಎದುರಿಸಿದರು. ವಿಚಾರಣೆ ಎದುರಿಸಿದ್ರು. ನನಗೆ ತುಂಬ ಆಶ್ಚರ್ಯ ಆಗುವಂಥದ್ದು, ಈ ರೀತಿ ಈ ಸಮಾಜದ ಉದ್ಧಾರಕ್ಕೋಸ್ಕರ ಮಾತಾಡುವಂಥ ಕಲಾವಿದರುಗಳಿದಾರಲ್ಲ, ಅವರು ಬಂದು ಕಟಕಟೆಯಲ್ಲಿ ನಿಂತಾಗ, ವಿಚಾರಣೆಗೆ ನಿಂತಾಗ ಅವ್ರಿಗೆ ಒಂದು ಆತ್ಮಸಾಕ್ಷಿ ಅನ್ನುವಂಥದ್ದು ಇರಲ್ವಾ? ಏನು ಅನ್ಸಲ್ವ ಅವ್ರಿಗೆ? ಯಾಕಂದರೆ ಬರೀ ಏನು ಅಂದರೆ ಈ ನಟನೆ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿ. ಯಾಕೆ ಇವತ್ತು ರಾಜ್ಕುಮಾರ್ ಹೋದ್ಮೇಲೂ ಕೂಡ ನಾವು ರಾಜ್ಕುಮಾರ್ ಜ್ಞಾಪಿಸ್ಕೊಳ್ತೀವಿ, ಕನ್ನಡಕ್ಕೊಬ್ಬನೇ ರಾಜ್ಕುಮಾರ ಅಂತ ಯಾಕಂತೀವಿ, ವಿಷ್ಣುವರ್ಧನ್ ನಾವು ಯಾಕೆ ಜ್ಞಾಪಿಸ್ಕೊತೀವಿ ನಾವು? ಸೊ ಅದು ನಮ್ಮ ಪ್ರಥಮ ಮೆಸೇಜ್ ಅದಾಗಿತ್ತು. ಈ ಜನರ ಮನ ಗೆದ್ದ ಹೀರೋಗಳೇ, ನೀವು ಜನರ ರಕ್ತವನ್ನು ಹೀರುವ ಬದಲು ಭಾರತ ಮಾತೆಗೆ ಹಾರಗಳಾಗಿ ಅಂತ ಬರೆದಿದ್ದೆ. ಯಾರ ಹೆಸರು ಬರೆದಿರಲಿಲ್ಲ, ಆದರೂ ಅವರ ಕಡೆಯವರು ಎಲ್ಲ ವಿಕೃತವಾಗಿ ನಮ್ಮ ಮಕ್ಕಳ ಅಶ್ಲೀಲತೆಯನ್ನು ತೋರಿಸಿದ್ರು, ಅಶ್ಲೀಲ ಪೋಸ್ಟರ್ಸ್ ಮಾಡಿದ್ರು, ಹಣೆ ಮೇಲೆ ಚಪ್ಪಲಿ ಇಟ್ಟರು. ಆದರೂ ತನ್ನದೇ ಆದ ಸೈಟ್ಗಳೆಲ್ಲ ಹಂಗೆ ಮಾಡಿದ್ರು. ಒಂದು ದಿವಸ ಈಗ ಮಾಡಬೇಡ್ರಪ್ಪ ಅಂದರು, ಅದರಿಂದ ಒಳ್ಳೇದಾಯಿತು. ನಮ್ಮ ಮಗಳು ಹೇಳಿದ್ರು, ಅಪ್ಪ ನನಗೋಸ್ಕರ ಹೋರಾಡಬೇಡ, ಇದರಿಂದ ಬೇರೆ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗೋದಾದರೆ ಹೋರಾಡು ಅಂದರು. ಆವಾಗ ಸ್ತ್ರೀ ರಕ್ಷಾ ಶುರು ಮಾಡಿದ್ವಿ. ಸ್ತ್ರೀ ರಕ್ಷಾದಲ್ಲಿ ಫಸ್ಟ್ ಅನೌನ್ಸ್ ಮಾಡಿದ್ದೆ ನಾವು. ಯಾವ ನಾಯಕರು ಇದು ಮಾಡಿಸಿದ್ರು, ನಾಯಕ ನಟರು, ಅವರ ಮಕ್ಕಳಿಗೆ ಅವಮಾನ ಆದರೂ ನಾವು ನಿಂತ್ಕೋತೀವಿ, ಅವರ ಹೆಣ್ಣು ಮಕ್ಕಳ ರಕ್ಷಣೆ ನಾವು ಹೊರ್ತೀವಿ ಅಂತಾನೆ ನಿಂತ್ಕೊಂಡ್ವಿ. ಕರ್ನಾಟಕದಾದ್ಯಂತ ಸಾವಿರಾರು ಯುವಕರು ಬಂದರು ನಮ್ಮ ಜೊತೆ. ಖುಷಿ ಆಯಿತು.